ವಿಡಿಯೋ ಸ್ಕ್ರೋಲ್ ಮಾಡಬೇಡಿ. ನಮ್ಮ ಡಿ ಬಾಸ್ ಅಭಿಮಾನಿಗಳು ಪ್ರತಿಯೊಬ್ಬರು ಈ ವಿಡಿಯೋ ನೋಡಲೇಬೇಕು, ಮತ್ತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಲೇಬೇಕು. ನಮ್ಮ ಬಾಸ್ ಬೆನ್ನಿಂದೆ ನಿಂತ್ಕೊಂಡಿರೋದು ಯಾರು ಅಂತ ಹೇಳಿ ಇಡೀ ಕರ್ನಾಟಕದವ್ರಿಗೆ ಗೊತ್ತು. ಧನ್ವೀರ್ ಸರು ನಮ್ಮ ಬಾಸ್ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟು ಕಣ್ರಿ. ಆ ವ್ಯಕ್ತಿ ಏನೋ ಅಂದ್ಕೊಂಬಿಟ್ಟಿದ್ದ ನಾವು ಆ ವ್ಯಕ್ತಿ ನಮ್ಮ ಮುಂಚೆ ಅಲ್ಲ, ಆದರೆ ಇವಾಗ ಗೊತ್ತಾಯಿತು ಆ ವ್ಯಕ್ತಿ ಏನು ಎತ್ತ ಅಂತೇಳಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಮ್ಮ ಬಾಸ್ ಬೆನ್ನಿಂದೆ ನಿಂತ್ಕೊಂಡು ಪ್ರತಿಯೊಂದು ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಧನ್ವೀರ್ ಸರ್ ಬಿಟ್ಟು ಬೇರೆ ಯಾರೂ ಆಗಿಲ್ಲ. ಧನ್ವೀರ್ ಸರ್ನ ಯಾವ ರೀತಿ ಬೆಳೆಸ್ಬೇಕು ಅಂದರೆ ನಮ್ಮ ಬಾಸ್ ಬೆನ್ನಿಂದೆ ನಿಂತ್ಕೊಂಡವ್ರು ಹೆಂಗೆ ಬೆಳೀತಾರೆ, ನಮ್ಮ ಬಾಸ್ಗೆ ಸಪೋರ್ಟ್ ಮಾಡಿದವ್ರು ಹೆಂಗೆ ಬೆಳೀತಾರೆ ಅಂತೇಳಿ ನಾವು ಡಿ ಬಾಸ್ ಅಭಿಮಾನಿಗಳು ತೋರಿಸ್ಬೇಕು. ಪ್ರತಿಯೊಬ್ಬರೂ ನಮ್ಮ ಡಿ ಬಾಸ್ ಅಭಿಮಾನಿಗಳು ನಮ್ಮ ಧನ್ವೀರ್ ಸರ್ ಸಪೋರ್ಟ್ ಮಾಡಲೇಬೇಕು. ಮತ್ತು ನಮ್ಮ ಧನ್ವೀರ್ ಸರ್ ಯಾವುದೇ ಒಂದು ಫಿಲಮ್ ಬಂದ್ರೂ ಯಾವ ರೇಂಜಲ್ಲಿ ಹೋಗಬೇಕು ಅಂದರೆ ನಮ್ಮ ಬಾಸ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೀವಿ ಅದೇ ಥರ ಸಪೋರ್ಟು ಧನ್ವೀರ್ ಸರ್ಗೂ ಮಾಡಬೇಕು. ನಾನು ಧನ್ವೀರ್ ಸರ್ ಮಾತಾಡಿರೋ ವಿಡಿಯೋ ಹಾಕ್ತೀನಿ ನೋಡಿ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಹೇಳ್ತೀನಿ. ಜೈ ಡಿ ಬಾಸ್. ನಾನು ಆ ವ್ಯಕ್ತಿನ ಇಲ್ಲಿಂದ ಅಂತೂ ಯಾವತ್ತು ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟಿದ್ದೆ ಇಲ್ಲಿಂದ. ಸೊ ಇಲ್ಲಿಂದ ಇಷ್ಟಪಟ್ಮೇಲೆ ಅದೆಂತದೇ ಆಗಲಿ, ಬಟ್ ಅಂತ ಸಿಚುವೇಶನ್ ಅಷ್ಟು ಜನ ಸಹಾಯ ತಗೊಂಡ್ರು, ಅಷ್ಟು ಜನ ಎಲ್ಲಾ ಮಾಡಿದ್ರಿ, ಅಷ್ಟು ಜನ ಅಪ್ಪನಿಗೆ ತಿಂದು ಆ ವ್ಯಕ್ತಿ ಯಾರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಎಲ್ಲಾರು ನಮ್ಮೂರು ಅಂತ ತಪ್ಕೊಂಡ್ರು. ಬಟ್ ಆ ಎಪ್ಪಂದು ಕಷ್ಟ ಅಂತ ಬಂದಾಗ ಯಾರು ಕೈ ಚಾಚಿಲ್ಲ ಅಲ್ಲ. ಇವಾಗ ನನ್ಗೆ ಅನ್ಸಿದ್ರು